ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಲ್ಲ ಪಿಕ್ಚರ್ ಇಮೇಜ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಈ ಟ್ರೆಂಡಿ ಡಿಸೈನ್ನ ಮಾಡೋದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆನಾ? ಬಿಫೋರ್ ಸ್ಟಾರ್ಟಿಂಗ್ ವಿಡಿಯೋ, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಹೊಸಬ್ರು ಯಾರಿದ್ದೀರಾ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆಲ್ರೆಡಿ ನನ್ನ ಫ್ರೆಂಡ್ಸ್ ಯಾರಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ ಫ್ರೆಂಡ್ಸ್, ಇದು ಬೋಟ್ ನೆಕ್ ಬ್ಲೌಸಿಗೆ ಬಂದಿರೋ ಡಿಸೈನ್ ಇದು. ಓಕೆನಾ? ಸೊ ಬೋಟ್ ನೆಕ್ನಲ್ಲಿ ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ನಾರ್ಮಲ್ ಡಿಸೈನ್ನಲ್ಲಿ ನಮಗೆ ಸ್ವಲ್ಪ ಪ್ಯಾಚ್ ವರ್ಕ್ ಥರ ಕಾಣಿಸೋದಿಲ್ಲ. ಓಕೆ, ಸೊ ಇದರಲ್ಲಿ ತುಂಬ ಚೆನ್ನಾಗಿ ಡಿಸೈನ್ ಬರುತ್ತೆ ಬೋಟ್ ನೆಕ್ ಇಟ್ಟಿ ಮಾಡಿದಾಗ. ಓಕೆ, ಸೊ ಇದನ್ನ ನಾನು ಆಲ್ರೆಡಿ ನನ್ನ ಕ್ಲಾಸ್ನಲ್ಲಿ ಸ್ಟೂಡೆಂಟ್ಸ್ ಜೊತೆಗೆ ಸ್ಟಿಚ್ ಕೂಡ ಮಾಡಿಸಿದ್ದೀನಿ. ಅವರು ಹಾಕೊಂಡು ಅವರ ವ್ಯೂಸ್ ಕೂಡ ಹೇಳಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ಹಾಗಾಗಿ ನಾನು ಇವತ್ತು ಈ ವಿಡಿಯೋ ಮಾಡೋಣ ಅನ್ನಿಸ್ತು, ಹಾಗಾಗಿ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ಅಳತೆಗೆ ನಾನು ಮಾಡ್ತಾ ಇದ್ದೀನಿ. ಒನ್ ಆಫ್ ಮೈ ಫ್ರೆಂಡ್, ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು ಅವ್ರ ಸೈಜಿಗೆ ಡ್ರಾಯಿಂಗ್ ಮಾಡಿಕೊಡಿ ಮ್ಯಾಮ್ ಅಂತ. ಸೊ ಹಾಗಾಗಿ ನಾನು ಆ ಸೈಜಿಗೆ ಮಾಡ್ತಾ ಇದ್ದೀನಿ. ಚೆಸ್ಟ್ ಮೆಜರ್ ಬಂದು ಎದೆ ಸುತ್ತಳತೆ 40 ಸೈಜಿಗೆ ಮಾಡ್ತಾ ಇದ್ದೀನಿ. ಪೂರ್ತಿ ಉದ್ದ ಬಂದು ಅದು 14.5 ಇದೆ. ಓಕೆ, ನಾನು ಇಲ್ಲಿ ಡ್ರಾಯಿಂಗ್ ಮಾಡಿ ಹಾಗೆ ನಿಮಗೆ ಕಟ್ ಕೂಡ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಓಕೆನಾ? ಬ್ಯಾಕ್ ಪಾರ್ಟ್ ನಾನು ಮಾಡ್ತಾ ಇರೋದು, ಸೊ ಹಾಗಾಗಿ ಫೋಲ್ಡಿಂಗ್ ಹಾಕೊಂಡಿದ್ದೀನಿ. ಪೂರ್ತಿ ಉದ್ದ ನೋಡಿ 14.5 ಇದೆ. ಸೊ 14.5ನ ಎಷ್ಟು ಎಕ್ಸ್ಟ್ರಾ ತಗೋಬೇಕು ನಾವು ಬ್ಯಾಕ್ ಪಾರ್ಟಿಗೆ? 1 ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ. ಸೊ 15.5ಗೆ ನಾನು ಒಂದು ಮಾರ್ಕ್ ಮಾಡಿ ಒಂದು ಲೈನ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ಓಕೆನಾ? ಆ ನಂತರ ಮೇಲ್ಗಡೆ ನಾವೇನು ಮಾಡಬೇಕು, ಶೋಲ್ಡರ್ ಮೆಜರ್ ತಗೋಬೇಕು. ಸೊ ಇಲ್ಲಿ ಒಂದೇನು ಅಂದರೆ, ಬೋಟ್ ನೆಕ್ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಥವಾ ಕ್ಲೋಸ್ ನೆಕ್ ಏನಾದರೂ ಮಾಡ್ತಿದ್ದೀವಿ ಅಂದರೆ ನಾವು ಶೋಲ್ಡರ್ ಟು ಶೋಲ್ಡರ್ ಅಳತೆನ ತಗೋಬೇಕು ಫ್ರೆಂಡ್ಸ್. ಓಕೆ, ಭುಜದಿಂದ ಭುಜದ ಅಳತೆ. ಸೊ ಇಲ್ಲಿ 15 ಇದೆ, 15ರದ ಅರ್ಧ 7.5 ಅಷ್ಟೇ ಅಳತೆನ ನಾನು ಕಂಕ್ಲಿಗೂ ತಗೋತಾ ಇದ್ದೀನಿ. ದಟ್ ಮೀನ್ಸ್ ಆರ್ಮ್ ಹೋಲ್ ಕೂಡ ಸೇಮ್ 7.5. ಓಕೆನಾ? ಈಗ ಇದು ಚೆಸ್ಟ್ ಲೈನ್ ಏನಿದು, ಎದೆ ಸುತ್ತಳತೆ ಲೈನು. ಎದೆ ಸುತ್ತಳತೆ ಬಂದು 40 ಇದೆ. ಅದ್ರ ಕಾಲ್ ಭಾಗ ಅಂದ್ರೆ 4ನೇ ಒಂದು ಭಾಗ ಎಷ್ಟು ಬರುತ್ತೆ? 4 × 10 40. ಓಕೆ, ಸೊ 10 ಇಂಚು ಪ್ಲಸ್ 2 ಇಂಚ್ ಏನಕ್ಕೆ ತಗೋತೀವಿ? ಇನ್ಲೇಗೋಸ್ಕರ. ಓಕೆ, ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಬ್ಲೌಸ್ನಲ್ಲಿ ಅದು. ಓಕೆ, ಸೊ ಮೇಲ್ ನಾನು ಎಷ್ಟು ಮಾರ್ಕ್ ಮಾಡಿದೆ? 10 + 2. ಸೊ ಕೆಳಗಡೆ ಬಂದು ನಮ್ದು ಸೊಂಟದ ಸುತ್ತಳತೆ ಲೈನು. ಸೊ ಸೊಂಟದ ಸುತ್ತಳತೆ ಎಷ್ಟಿದೆ? 36 ಇದೆ. ಸೊ ಅದ್ರದ್ದು ಕಾಲ್ ಭಾಗ ಅಂದ್ರೆ 9 ಆಗುತ್ತೆ. ಪ್ಲಸ್ 1 ಇಂಚ್ ಸೇರಿಸ್ತಾ ಇದ್ದೀನಿ. ಯಾಕೆ ಅಂದ್ರೆ ಡಾಟಿಗೋಸ್ಕರ. ಹಾಗೆ ಮೇಲ್ಗಡೆ 2 ಇಂಚ್ ತಗೊಂಡಿದೀವಿ, ಅದು ಕೂಡ ಇಲ್ಲಿ ಕೆಳಗಡೆ ತಗೊಳ್ಳೋಣ. ಫಸ್ಟ್ ನಾವೇನ್ ಮಾರ್ಕ್ ಮಾಡೋಣ? ಸೊಂಟದ ಸುತ್ತಳತೆ ಕಾಲ್ ಭಾಗ ಪ್ಲಸ್ 1 ಇಂಚು ಡಾಟಿಗೋಸ್ಕರ. ಓಕೆ, ಅದನ್ನ ಸೇರಿಸ್ಕೊಳ್ಳಿ. ಆಮೇಲೆ ಎಕ್ಸ್ಟ್ರಾ ಏನ್ ತಗೊಂಡೆ ನಾನು? 2 ಇಂಚು ಇನ್ಲೆ. ಓಕೆನಾ? ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದು. ಸೊ ಅಷ್ಟು ಮಾರ್ಕ್ ಆದ್ಮೇಲೆ ಎಲ್ಲ ಲೈನು ಜಾಯಿನ್ ಮಾಡಿ. ಓಕೆ, ಇವಾಗ ಹಿಂಭಾಗದಲ್ಲಿ ಒಂದು ಡಾಟ್ ಬರುತ್ತೆ ಅಲ್ವಾ? ಸೊ ಅದಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಡಾಟ್ನ ಡ್ರಾ ಮಾಡೋದು ಬೇಡ. ಓಕೆ, ಈಗ ನೋಡಿ ಹೇಗೆ ಮಾರ್ಕ್ ಮಾಡಬೇಕು. ಫಸ್ಟ್ ನಾವೇನು ಮಾಡಬೇಕು? ಕತ್ತಿನ ಅಗಲ ತಗೊಳ್ಳೋಣ. ಬೋಟ್ ನೆಕ್ ಆಗಿರೋದ್ರಿಂದ 40 ಚೆಸ್ಟ್ ಮೆಜರ್ಗೆ ನಾನು 4 ಇಂಚ್ ಅಗಲ ತಗೋತಾ ಇದ್ದೀನಿ. ಡೀಪ್ ಬಂದು ಇದರ್ ಯು ಕ್ಯಾನ್ ಟೇಕ್ 3, ಸ್ವಲ್ಪ ಕ್ಲೋಸ್ ಇರಲಿ ಅಂದರೆ 3 ತಗೋಬೋದು, ಅಥವಾ 3.5. ಓಕೆ, ನಾನಿಲ್ಲಿ 3.5 ತಗೊಂಡಿದ್ದೀನಿ. 3.5 ಕತ್ತಿನ ಡೀಪ್, ಬೋಟ್ ನೆಕ್ ಡೀಪಿಗೆ. ಓಕೆ, ಒಂದು ಬಾಕ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಪಿಕ್ಚರಲ್ಲಿ ಕಾಣಿಸ್ತಾ ಇದೆಯಲ್ಲ ಹಾಗೆ ಬೋಟ್ ನೆಕ್ ಶೇಪ್ ಕೊಡ್ಬೇಕು ನೀಟಾಗಿ. ಓಕೆ, ಬೋಟ್ ನೆಕ್ ಶೇಪ್ ನೋಡಿ ನಾನು ಕೊಡ್ತಾ ಇದ್ದೀನಲ್ಲ ಹಾಗೆ. ಓಕೆ, 3.5 ನಾನು ಮಾರ್ಕ್ ಮಾಡಿದೆ. ನೋಡಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಈಗ ನೋಡಿ ಇಮೇಜಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಗ್ಯಾಪು, ಅದೆಷ್ಟಿರಬೇಕು ಅಂತ ಇಟ್ ಡಿಪೆಂಡ್ಸ್ ಆನ್ ನಿಮಗೆ ಎಷ್ಟು ಬೇಕದು ಅಂತ. ದೊಡ್ಡದು ಬೇಕಂದ್ರೆ ದೊಡ್ಡದು, ಅಥವಾ ಪುಟ್ಟದಿದ್ರೆ ಪುಟ್ಟದು. 1.5 ತಗೋಬೋದು, ಅಥವಾ 2 ಇಂಚ್ ಆದರೂ ತಗೋಬೋದು. ಓಕೆನಾ? ಆನಂತರ ಡೀಪ್ ಕೆಳಗಡೆ ಶೇಪ್ ಇದೆ ಅಲ್ವಾ, ಅದನ್ನು ಮ್ಯಾಚ್ ಮಾಡ್ಬೇಕು ನಾವು. ಎಷ್ಟೆಷ್ಟೋ ತಗೊಂಡ್ರೆ ಅದು ನೀಟಾಗಿ ಪ್ರಪೋರ್ಷನೇಟ್ ಆಗಿ ಬರಲ್ಲ. ಓಕೆ, ಸೊ ನಾನು ಮೇಲ್ಗಡೆ ಗ್ಯಾಪು 2 ಇಂಚ್ ತಗೋತಾ ಇದ್ದೀನಿ. ಅದನ್ನ ಬಿಟ್ಟು ಕೆಳಗಡೆಗೆ ನಾನು 6 ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಮೇಲಿಂದ ನೀವು ಚೆಕ್ ಮಾಡಬೇಕು, ನಿಮ್ಮ ಬ್ಯಾಕ್ ನೆಕ್ ಡೀಪ್ ಎಷ್ಟು ಇಟ್ಕೋತೀರ ನಾರ್ಮಲ್ ಬ್ಲೌಸಲ್ಲಿ ಅಷ್ಟೇ ಬರಲಿ. ಆಯ್ತಾ? ಅದಕ್ಕಿಂತ ಜಾಸ್ತಿ ಎಕ್ಸೀಡ್ ಆಗೋದು ಬೇಡ. ಓಕೆನಾ? ಒಂದ್ಸರಿ ನೀವು ಚೆಕ್ ಮಾಡ್ಕೊಂಬಿಡಿ ಎಷ್ಟಿದೆ ಅಂತ. ಈಗ ನಾನು ನೋಡಿ ಈ ಡಿಸೈನ್ದು ಅಗಲ ನಿಮ್ಮ ಮೇಲ್ಗಡೆ ಬೋಟ್ ನೆಕ್ ಅಗಲಕ್ಕಿಂತ ಜಾಸ್ತಿ ಬರುತ್ತೆ. ಇಸಂಟ್ ಇಟ್ ಫ್ರೆಂಡ್ಸ್? ಸೊ ನಾನು ಮೇಲ್ಗಡೆ ಕತ್ತಿನ ಅಗಲ ಎಷ್ಟು ತಗೊಂಡೆ? ಬೋಟ್ ನೆಕ್ಕಿಗೆ 4, ವೆರಾಸ್ ಇಲ್ಲಿ ನಾನು 4.5 ತಗೋತಾ ಇದ್ದೀನಿ. 4.5. ಏನಕ್ಕಿದು? ಡಿಸೈನ್ ಮಾಡ್ಲಿಕ್ಕೋಸ್ಕರ.
ಕೆಳಗಡೆ ನೆಕ್ ಶೇಪ್ ಇದೆಯಲ್ಲ ಆ ಶೇಪಿಗೋಸ್ಕರ. ಓಕೆ, ಸೊ ಈ ತರ ಮಾಡ್ಬಿಟ್ಟು ನೀವು ಒಂದು ಬಾಕ್ಸ್ನ ಕ್ರಿಯೇಟ್ ಮಾಡಿ. ಓಕೆನಾ, ಇವಾಗ ಪಿಕ್ಚರಲ್ಲಿ ನೋಡಿ ಸೈಡಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಆ ಡಿಸೈನು, ಒಂದು ಸ್ವಲ್ಪ ಗ್ಯಾಪ್ ಇದೆ ಹೌದಾ. ಸೊ ಆ ಗ್ಯಾಪ್ ಎಷ್ಟಪ್ಪ ಅಂತ ಹೇಳಿದ್ರೆ 2 ಇಂಚ್ ತಗೋತಾ ಇದೀನಿ. 2 ಇಂಚ್ ತಗೊಂಡು ಡಿಸೈನ್ ಮಾಡ್ಲಿಕ್ಕೆ ಒಂದು ಬಾಕ್ಸ್ ಹಾಕೊಂಡ್ರೆ ಅಲ್ಲ ಅಲ್ಲಿಗೆ ಕನೆಕ್ಟ್ ಮಾಡಿ. ಓಕೆ, ಕಾಣಿಸ್ತಾ ಇದೆಯಾ? ಸೊ ಈಗ ನೀವು ಈ ಸ್ಕ್ಯಾಲಪ್ ಶೇಪ್ ಇದೆಯಲ್ಲ ಅಂದ್ರೆ ಕರ್ವ್ ಶೇಪ್ ಇದೆಯಲ್ಲ ಎಷ್ಟು ಬೇಕು ಅಂತ ನೀವು ಡಿಸೈಡ್ ಮಾಡ್ಕೋಬೇಕು. ಓಕೆ, ಎಷ್ಟು ಬೇಕು ಅಂತ ಡಿಸೈಡ್ ಆದ್ಮೇಲೆ ಇಲ್ಲಿ ಅಳತೆ ಮಾಡಿ. ನೀವು 4 ಬೇಕು ಅಂದ್ರೆ ಅಳತೆನ 4ರಿಂದ ಡಿವೈಡ್ ಮಾಡಿ. ಸೊ ನಾನು 4 ಮಾಡ್ತಿರೋದ್ರಿಂದ ನನ್ಗಲ್ಲಿ 12.5 ಅಷ್ಟು ಬಂದಿದೆ. ಸೊ 3 ಇಂಚ್ ಅಷ್ಟು ನಾನು ತಗೋತಾ ಇದ್ದೀನಿ ಒಂದೊಂದು ಡಿಸೈನ್ಗೆ, ಅಂದ್ರೆ ಒಂದೊಂದು ಕರ್ವ್ ಶೇಪ್ ಕೊಡಕ್ಕೆ 3 ಇಂಚ್ ನಾನು ತಗೋತಾ ಇದ್ದೀನಿ. ಓಕೆನಾ, ನೀವು ಎಕ್ಸ್ಪರ್ಟ್ ಆಗಿದ್ರೆ ನೀವು ಅದನ್ನ ಫ್ರೀ ಹ್ಯಾಂಡ್ ಆಗಿ ಶೇಪ್ ಕೊಡಿ. ಇಲ್ಲ ಅಂದ್ರೆ ಬಿಗಿನರ್ಸಿಗೆ ನಂದು ಒಂದು ಸಜೆಷನ್ ಅಥವಾ ಒಂದು ಟಿಪ್ ಏನಪ್ಪಾ ಅಂತ ಹೇಳಿದ್ರೆ 3 ಇಂಚ್ರದ್ದು ಮಧ್ಯ ಭಾಗ ತಗೊಳ್ರಿ. 3ನ ಅರ್ಧ ಮಾಡಿ 1.5 ಬಂತ. ಸೊ ಹಾಗೆ ಆ ಮಿಡ್ ಪಾಯಿಂಟ್ ಇಂದ 1 ಇಂಚ್ ಈ ಲೈನ್ ತರ ಹಾಕೊಳ್ಳಿ. ಈ ತರ ಮಧ್ಯ ಭಾಗ ತಗೊಂಡು ಅಲ್ಲಿಂದ 1 ಇಂಚ್ ಹಾಕಿ. ಅವಾಗ ನಿಮ್ಮ ರೌಂಡ್ ಶೇಪ್ ಪ್ರಪೋರ್ಷನೇಟ್ ಆಗಿ ಬರುತ್ತೆ ಫ್ರೆಂಡ್ಸ್. ನೀವಿಲ್ಲಿ ಯಾವುದೇ ತರ ಮಿಸ್ಟೇಕ್ಸ್ ನಿಮಗೆ ಆಗೋದಿಲ್ಲ. ಅಂದ್ರೆ ಒಂದು ಶೇಪ್ ಇನ್ನೊಂದ್ ತರ, ಇನ್ನೊಂದು ಶೇಪ್ ಇನ್ನೊಂದ್ ತರ ಬರೋದಿಲ್ಲ ಈ ತರ ನೀವು ಅಳತೆ ಮಾಡಿ ಮಾಡೋದ್ರಿಂದ. ಓಕೆನಾ, ಸೊ ಹೀಗೆ ನಿಮ್ಗೆ ಎಷ್ಟು ಡಿಸೈನ್ ಬೇಕಿದು ಕರ್ವ್ ಶೇಪ್ ಇದೆಯಲ್ಲ ಇದನ್ನ ಸ್ಕ್ಯಾಲಪ್ ಶೇಪ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ಓಕೆ, ಸೊ ಅಷ್ಟು ನೀವು ಮಾಡ್ಕೊಳ್ಳಿ. ನೋಡಿ ಇವಾಗ ಪಿಕ್ಚರ್ ಅಲ್ಲಿ ಇದೆಯಲ್ಲ ಅದೇ ತರ ಬಂದಿದೆ ನಮ್ದು. ಓಕೆನಾ, ಇಟ್ಸ್ ನಾಟ್ ಮ್ಯಾಂಡೇಟ್ರಿ ನಿಮ್ಗೆ ಇಷ್ಟೇ ಮಾಡ್ಬೇಕು ಅಂತಿಲ್ಲ. ಇಟ್ ಡಿಪೆಂಡ್ಸ್, ನಿಮಗೆ ಚೆನ್ನಾಗಿ ಕಾಣಕ್ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು. ಓಕೆ, ಈ ಸೆಂಟರ್ ಡಿಸೈನ್ ಇದೆ ನೋಡಿ. ಇವಾಗ ಇಲ್ಲಿ ಹಿಂಗ ಲೀಫ್ ಶೇಪ್, ಇದನ್ನ ಪಾನ್ ಶೇಪ್ ಅಂತೀವಿ, ಆ ತರ ಇದೆ. ಅದನ್ನ ಬಿಟ್ಟು ನೀವು ಈ ತರ ಫುಲ್ ಒಂಥರ ಕರ್ವ್ ಏನು ಜ್ಯುವೆಲ್ ಶೇಪ್ ಅಂತ ಹೇಳ್ತೀವಿ, ಹಾಗಾದ್ರೂ ಮಾಡ್ಬೋದು. ಅಥವಾ ಇದನ್ನ ಸ್ವೀಟ್ ಹಾರ್ಟ್ ನೆಕ್ ಶೇಪ್ ಅಂತ ಹೇಳ್ತೀವಿ. ಇವೆರಡೂನು ಸ್ಕ್ವೇರ್ ಇರುತ್ತೆ, ಸ್ಟ್ರೇಟ್ ಲೈನ್, ಇನ್ನೊಂದು ಸ್ಟ್ರೇಟ್ ಲೈನ್ ಬಂದು ಮಧ್ಯ ಕರ್ವ್ ಬರುತ್ತೆ. ಈ ತರ ಡಿಫ್ರೆಂಟ್ ಶೇಪ್ಸ್ ಕೊಟ್ಟು ನಾವು ಈ ಡಿಸೈನ್ ನ ಮಾಡಬಹುದು. ಓಕೆನಾ, ಬಟ್ ನಾನು ಇಲ್ಲಿ ನಿಮ್ಗೆ ಇಲ್ಲಿ ಇಮೇಜ್ ಅಲ್ಲಿ ಏನಿದೆ ಅದೇ ಡಿಸೈನ್ ನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಸೊ ಈ ಸ್ಕ್ವೇರ್ ನಾವು ಎಕ್ಸ್ಟ್ರಾ 4.5 ಇನ್ ಬಾಕ್ಸ್ ಮಾಡಿದ್ವಿ ಅಲ್ಲ, ಅಲ್ಲಿಗೆ ಕ್ಲೀನ್ ಆಗಿ ಈ ಶೇಪ್ ನ ಕೊಡಿ. ನೋಡಿ ನನ್ನ ಪಿಕ್ಚರ್ ಅಲ್ಲಿ ನಾನು ತೋರಿಸ್ತಾ ಇದ್ದೇನಲ್ವಾ, ವಿಡಿಯೋನಲ್ಲಿ ಕಾಣಿಸ್ತಿದೆ ಅಲ್ಲ. ಸೊ ಹಾಗೆ ಈ ಶೇಪ್ ನ ನೀಟಾಗಿ ನೀವು ಕೊಡಿ ಫ್ರೆಂಡ್ಸ್. ಓಕೆನಾ, ಐ ಹೋಪ್ ಇದಿಷ್ಟು ಮಾರ್ಕ್ ಮಾಡಿದ ಅರ್ಥ ಆಗಿದೆ ಅಲ್ಲ. ಸೊ ಈಗ ನಾನು ಡಾಟ್ ನ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಡಿಸೈನ್ಗೆ ನಾನು 3.5 ಇಂಚು ಡಾಟ್ ನ ಉದ್ದ ತಗೊಂಡು ಅಗ್ಲ ಬಂದು ಅರ್ಧ ಇಂಚ್, ಅಗ್ಲ ಮಾತ್ರ ಕಾಮನ್ ಇದು, ಅರ್ಧ ಇಂಚ್ ಎಲ್ಲದ್ರಲ್ಲೂ. ಓಕೆನಾ, ಸೊ ಇಷ್ಟು ತಗೊಂಡು ನಾನು ನೋಡಿ ಡಿಸೈನ್ ನ ಕಂಪ್ಲೀಟ್ ಮಾಡಿದ್ದೀನಿ. ಡ್ರಾಯಿಂಗ್ ಇಷ್ಟು ಅರ್ಥ ಆಗಿದೆ ಅನ್ಕೊಳ್ತೀನಿ. ಈಗ ಬೋಟ್ ನೆಕ್ ಆಗಿರೋದ್ರಿಂದ ನಾವು ಶೋಲ್ಡರ್ ಸ್ಲೋಪ್ ತೆಗಿಲೇಬೇಕಾಗ್ತದೆ. ಸೊ 1/2 ಇಂಚಿಗೆ ನಾನು ಶೋಲ್ಡರ್ ಸ್ಲೋಪ್ ಮಾರ್ಕ್ ಮಾಡ್ಕೊಂಡು ನೆಕ್ಕಿನ ಅಗ್ಲದ ಹತ್ರ ಕನೆಕ್ಟ್ ಮಾಡಿದ್ದೀನಿ. ಓಕೆ, ಸೊ ನಾವ್ ಐ ಆಮ್ ಗಿವಿಂಗ್ ಬ್ಯಾಕ್ ಆರ್ಮ್ ಹೋಲ್ ಶೇಪ್. ಸ್ಲ್ಯಾಂಟ್ ಆಗಿ ನೀವು 1 ಇಂಚ್ ತಗೊಳ್ಳಿ. 1 ಇಂಚ್ ತಗೊಂಡ್ಬಿಟ್ಟು ಬ್ಯಾಕ್ದು ಕಂಕ್ಲಿನ ಶೇಪ್ ನ ನೀಟಾಗಿ ಕೊಡಿ ಫ್ರೆಂಡ್ಸ್. ಓಕೆನಾ, isn't it easy ಇದೆ ಅಲ್ವಾ ಡಿಸೈನ್. ಸೊ ಈಗ ನಾನು ಕಟ್ ಮಾಡಿ ಪೇಪರ್ನ ಕಟ್ ಮಾಡಿ ತೋರಿಸ್ತೀನಿ. ಔಟ್ಲೈನ್ ಏನಿದೆ ಫಸ್ಟ್ ಅದನ್ನ ಕಟ್ ಮಾಡೋಣ. ಓಕೆ, ನೋಡ್ಕೊಳ್ಳಿ. ಸೊ ಬಿಫೋರ್ ಡೂಯಿಂಗ್ ಕಟಿಂಗ್ ನಾನು ಸ್ವಲ್ಪ ಪಿನ್ ಹಾಕೋತೀನಿ, ಯಾಕಂದ್ರೆ 2 ಸೆಪರೇಟ್ ಪೀಸ್ ಆಗೋದ್ರಿಂದ ಮಿಸ್ ಆಗೋದ್ ಬೇಡ. ಓಕೆ, ನೋಡ್ಕೊಳ್ಳಿ ಕಟ್ ಮಾಡೋದು ಹೇಗೆ ಅಂತ ಹೇಳಿ. ಓಕೆನಾ ಫ್ರೆಂಡ್ಸ್, ಸೊ ಇದ್ರಲ್ಲಿ ಏನೇ ಡೌಟ್ ಇದ್ರು ನೀವು ನನಗೆ ಪ್ಲೀಸ್ ಕಾಮೆಂಟ್ಸ್ ಮುಖಾಂತರ ನಿಮ್ಮ ಡೌಟ್ ನ ಕೇಳಿ. ಸೊ ದಟ್ ಐ ವಿಲ್ ಟ್ರೈ ಟು ಕ್ಲಾರಿಫೈ ಯುವರ್ ಡೌಟ್. ಇದು ಇವಾಗ ನಾನು 40 ಸೈಜಿಗೆ ಮಾಡಿದ್ದೀನಿ. ಬೇರೆ ಯಾವ್ದಾದ್ರು ಸೈಜಿಗೆ ನಿಮಗೆ ನಿಮ್ಮ ಪರ್ಸನಲ್ ಮೆಜರ್ಮೆಂಟಿಗೆ ಬೇಕು, ಎಷ್ಟೆಷ್ಟು ಅಳತೆ ಇಟ್ಕೊಳ್ಳೋದು ಕನ್ಫ್ಯೂಸ್ ಆಗುತ್ತೆ ಮೇಡಮ್ ಅನ್ನೋದಾದ್ರೆ ನನಗೆ ದಯವಿಟ್ಟು ನಿಮ್ಮ ರಿಕ್ವೆಸ್ಟ್ ನ ಕಳಿಸಿ. ಮೆಜಾರಿಟಿ ಯಾವ ಸೈಜಿಗೆ ಕಳ್ಸಿರ್ತಾರೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಟ್ರೈ ಮಾಡ್ತೀನಿ. ಓಕೆನಾ, ಈ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ. ನೋಡಿ ಫಸ್ಟ್ ಔಟ್ಲೈನ್ ಫುಲ್ ಕಟ್ ಮಾಡಿದ್ಮೇಲೆ ನೀಟಾಗಿ ಈ ಶೇಪ್ಸ್ ನ ಕಟ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಸಾವಧಾನವಾಗಿ, ಸಾವಕಾಶವಾಗಿ, ಪೇಷನ್ಸ್ ಇರಲಿ ಸ್ವಲ್ಪ. ಓಕೆ, ಸಮಾಧಾನವಾಗಿ ನೀಟಾಗಿ ಕಟ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ನಾನಿಲ್ಲಿ ಪೇಪರ್ ಕಟಿಂಗ್ ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಇನ್ನೂ ಈಸಿ ಮೆಥಡ್ ಇರುತ್ತೆ. ಅಂದ್ರೆ ನಾವು ಕ್ಯಾನ್ವಾಸ್ ಯೂಸ್ ಮಾಡಿ ಮಾಡ್ಬೋದು, ನೀಟ್ ಫಿನಿಶಿಂಗ್ ಬರುತ್ತೆ. ಎಂತ ಬಿಗಿನರ್ಸ್ ಆದ್ರೂ ಆರಾಮಾಗಿ ಮಾಡ್ಬೋದು. ಓಕೆನಾ, ಸೊ ಸ್ಟಿಚಿಂಗ್ ವಿಡಿಯೋ ತೋರಿಸ್ಬೇಕಾ? ಹಾಗಾದ್ರೆ ನನಗೆ ನಿಮ್ಮ ರಿಕ್ವೆಸ್ಟ್ ನ ಕಳಿಸಿ. ಓಕೆನಾ, ಸೊ ನೋಡಿ ಇದಿಷ್ಟು ಆದ ನಂತರ ಮಧ್ಯದಲ್ಲಿ ನಾವು ಡಿಸೈನ್ ಮಾಡಿದ್ವಿ ಅಲ್ಲ ಲೀಫ್ ಶೇಪ್ ನ, ನಾನು ಅದನ್ನ ಕಟ್ ಮಾಡ್ತಾ ಇದ್ದೀನಿ. ಈಗ ನೀಟಾಗಿ ಕಟ್ ಮಾಡಿ ಮಧ್ಯದ ಪೋರ್ಷನ್ ಏನಿದೆ ಅದು ವೇಸ್ಟ್. ಓಕೆ, ನಾವು ಐ ಜಸ್ಟ್ ಓಪನ್ ಅಂಡ್ ಶೋ ಯು ಗೈಸ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಪಿನ್ ತೆಗೆದ್ಬಿಟ್ಟು ನೋಡಿ. ಓಕೆನಾ, ವಾವ್ ಸೂಪರ್ ಆಗಿದೆ ಅಲ್ವಾ.
ಅಯ್ಯೋ ಇಷ್ಟು ಹಿಂಗ್ ಕರ್ವ್ ಶೇಪ್ ಇದೆ, ನಾವು ಫಿನಿಶಿಂಗ್ ಕೊಡ್ತೀವಾ ಅಂತ ನಿಮಗೆ ಡೌಟ್ ಬರ್ಬೋದು. ಅಫ್ಕೋರ್ಸ್ ನಾನು ಇದು ಈಸಿ ಮೆಥಡ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ. ನೋಡಿ ಇಲ್ಲಿ ಎಷ್ಟು ನೀಟಾಗಿ ಬಂದಿದೆ, ಹೌದಾ? ಸೇಮ್ ಇದೆ ಅಲ್ವಾ ಇಮೇಜ್ ಅಲ್ಲಿ ಏನಿದೆ ಹಾಗೇನೆ, ಇಸಂಟ್ ಇಟ್ ಫ್ರೆಂಡ್ಸ್? ಐ ಹೋಪ್ ನಾನು ಎಕ್ಸ್ಪ್ಲೈನ್ ಮಾಡಿರೋದು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಮಾಡಿದ್ದೀನಿ, ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಓಕೆನಾ? ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ. ಓಕೆನಾ? ಸೊ ಈ ಶೇಪ್ ಇದೆಯಲ್ಲ, ಆ ಶೇಪ್ನ ನಾವು ಪಿಕ್ಚರಲ್ಲಿ ಕಾಣೋ ಥರ ಬಾರ್ಡರ್ ಅಥವಾ ಲೇಸ್ ಹಾಕ್ಬಿಟ್ಟು ಅಥವಾ ಪೈಪಿಂಗ್ ಹಾಕಿ ನಾವು ಫಿನಿಶಿಂಗ್ ಮಾಡ್ಬೋದು. ಇದು ಸ್ಟಿಚಿಂಗ್ ವಿಡಿಯೋನಲ್ಲಿ ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ದಯವಿಟ್ಟು ಒಂದು ಲೈಕ್ ಮಾಡಿ. ಹೊಸಬ್ರು ಯಾರಿದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆಲ್ರೆಡಿ ಯಾರು ನನ್ನ ಫ್ರೆಂಡ್ಸ್ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನೆಕ್ಸ್ಟು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಬಾಯ್.